ಸದ್ಯಕ್ಕೆ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ನೋಡಿಕೊಂಡು ಇನ್ನೇ ನಮ್ಮನವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೋಪ್ ಯು ಆಲ್ ನೋ ದಿಸ್ ವ್ಯೂ ಪಾಯಿಂಟ್. ಒಂದು ಪೀಸ್ಫುಲ್ ವ್ಯೂ ಪಾಯಿಂಟ್ ಅಂತ ಕರಿಬೋದು. ಮೈಸೂರಿನ ಒಂದು 70 to 80% ನಾವು ಇದೇ ಸ್ಪಾಟಲ್ಲಿ ನಿಂತ್ಬಿಟ್ಟು ನೋಡ್ಬೋದು. ಫೇಮಸ್ ವ್ಯೂ ಪಾಯಿಂಟ್ ಅಂತಾರೆ ಫೇಮಸ್ಸು. ಅಲ್ಲಿ ಆ್ಯಕ್ಚುಲಿ ಟಿಕೆಟಿಂಗಿಂದ ಏನೋ ಟಿಕೆಟ್ ಸೆಕ್ಷನ್ ಅಂತಲೇ ಕರಿಬೋದು. ಅಲ್ಲಿ ಟಿಕೆಟ್ ಕೊಟ್ಟು ಆ ಒಂದು ಸ್ಕೋಪ್ ಸಿಸ್ಟಮಿಂದ ನಾವೆಲ್ಲ ಹತ್ತಿರದಿಂದ ನೋಡ್ಬೋದು. ಬೇಸಿಕಲಿ ಅರಮನೆ ಲೈಟಿಂಗ್ಸ್ ಏನಂತ ಇದೆ ಅದು ಬಂದು ನೈಟಿಗೆಲ್ಲ ತುಂಬ ಒಂದು ಒಳ್ಳೆ ವ್ಯೂವಿಂದ ಇಲ್ಲಿಂದ ಕಾಣುತ್ತೆ. ಬಟ್ ನಾವೀಗ ಮಧ್ಯಾಹ್ನ ಬಂದಿದ್ದೀವಿ, ದಟ್ಸ್ ಫೈನ್. ಓನ್ಲಿ ಸನ್ಲೈಟ್ ಕಾಣ್ತಾ ಇದೆ ಇವತ್ತು. ಸನ್ಲೈಟ್ ಮಠ ಮಧ್ಯಾಹ್ನ ಬಾಯಾರಿಕೆ ಆಗಿಬಿಟ್ಟು ಕಬ್ಬನಲ್ಲಿ ಕುಡಿಯೋಕ್ಕೆ ಬಂದಿದ್ದೀವಿ. ಒನ್ ಮೋರ್ ಕಂಟೆಂಟ್ ಮಿಸ್ ಆಗ್ತಾ ಇದೆ ಆ್ಯಕ್ಚುಲಿ. ಇಂಡಿಯನ್ ಏರ್ಫೋರ್ಸ್ ಅನ್ಕೋತೀನಿ ಫುಲ್ಲು ಬೆಟ್ಟ ರೌಂಡ್ ಹೊಡಿತಾ ಇದ್ದಾರೆ. ವಿ ಆರ್ ಮಿಸ್ಸಿಂಗ್ ದ್ಯಾಟ್ ಕ್ಲಿಪ್. ಸಡನ್ನಾಗಿ ಬರ್ತದೆ ಸೌಂಡು, ನೋಡೋ ಅಷ್ಟರಲ್ಲಿ ಪಾಸ್ ಆಗ್ತಾರೆ ಜೆಟ್ ತಗೊಂಡು. ಯಾ ಮಹಿಷಾಸುರರು ಮಧುಕೇಶ್ವರರು ಬ್ರೋ, ಸೇಮ್ ಟು ಸೇಮ್. 300 ಕೇಳ್ತಾನೆ ಹೇಳ್ತಾನೆ. ಜಾಸ್ತಿ ಹಾಕೋಣ ಬ್ಯಾಕ್ ಏನೋ ನೋಡ್ತಿದ್ಯಾ? ಡಟ್ಟಿ ಬಾಯ್. ಚಿಕ್ಕ ಮಕ್ಕಳು ಕೇಳ್ತಾ ಇದ್ದಾರಂತೆ, ಕೊಡ್ಬೇಕಂತ ಕೇಳ್ತಾ ಇದ್ದಾನೆ. ಅವ್ರು ನೋಡಿದ್ರೆ ಚಿಕ್ಕ ಮಕ್ಕಳಾದ್ರೆ ಚಿಕ್ಕದು ತೊಗೊಬಿಡಿ, ದೊಡ್ಡದ ಏನಕ್ಕೆ ಅಂತ. ಈ ಕಲರ್ ನೋಡಿ, ಈ ಕಲರ್ ಬೇಕು. ಇದಕ್ಕಿಂತ ದೊಡ್ಡದಾ? ಚಿಕ್ಕದಿದು ಸೊಟ್ಟ ಇದೆ ಅಂತ. ಮಧುರು ಡಾಲ್ ಖರೀದಿಸ್ತಾ ಇದ್ದಾರೆ. ಯಾರಿಗೋಸ್ಕರ ಅಂತ ಗೊತ್ತಿಲ್ಲ. ಸಾರಿ, ಟೆಡ್ಡಿ ಬೇರ್ ಅಂತ. ಅವನೇನು ಕೇಳ್ತೀರಾ? ಅವನಿಗಿಂತ ಕರೆಕ್ಟಾಗಿ ನಮ್ಮ ಬಾಸ್ ಹೇಳ್ತಾರೆ. ಬಾಸ್, ಈ ಸೀರೆಯ ನಿಖರವಾದ ಬೆಲೆ ನೀವು ಹೇಳ್ತೀರಾ? ನಿಖರವಾದ ಬೆಲೆ ಟೆಡ್ಡಿ ಬೇರಿ. ಇದೇನು ಊಟ ಮಾಡುತ್ತೆ, ಅದ್ರ ಮೇಲೆ ಇದ್ರ ಸರ್ವಿಸಿಂಗ್. ಟೆಡ್ಡಿ ಬೇರ್ ಏನು ತಿನ್ನುತ್ತೆ ಅದ್ರ ಮೇಲೆ ಇದ್ರ ಸರ್ವಿಸಿಂಗ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದಪ್ಪ. ಇದಕ್ಕೆ ನಿಮ್ಮ ಕಡೆಯಿಂದ 300 to 450. 300 to 450. ಅಂಕಲ್ 300. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ಗಿಂತ ಕ್ರೌಡ್ ತುಂಬಾ ಕಮ್ಮಿ ಇದೆ. ದಸರಾ ಟೈಮು ಹಂಗಾರೆ ಜಾಸ್ತಿ ಇರುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಇಟ್ಸ್ ಟೋಟಲಿ ಫೈನ್ ಫಾರ್ ಅಸ್. ಕ್ರೌಡ್ ಈಸ್ ವೆರಿ ಲೆಸ್. ಇನ್ಮೇಲೆ ಸಂಜೆ ಜಾಸ್ತಿ ಆಗ್ಬೋದೇನೋ. ಆ್ಯಕ್ಚುಲಿ ಸಖತ್ ಬಿಸಿಲು ತುಂಬ ಇತ್ತು. ಬಟ್ ನಾವು ಬರೋ ಹೊತ್ತಿಗೆ ಒಂಥರ ಇಟ್ಸ್ ಕ್ಲೌಡಿ ಆಗಿ ಮಳೆನೂ ಬಂತು ಲೈಟಾಗಿ. ಈಗ ಲಕ್ಕಿ ಅನ್ಬೋದು. ಒಂದು ಒಳ್ಳೆ ವ್ಯೂ, ಒಂದು ಒಳ್ಳೆ ಫೀಲ್ ಸಿಕ್ತು ಕ್ಲೈಮೇಟಿಕ್ ದೃಷ್ಟಿನ. ಒಂಥರ ನೆಮ್ಮದಿ ಪ್ಲೇಸ್ಗಳು. ಹೀಗಾಗಿ ಅದೆಲ್ಲ ವಾಡಿಕೆ ಇದೆಯಲ್ಲ. ಎಲ್ಲಿ ಸಲ್ಲದವನ ಮೈಸೂರಲ್ಲಿ ನೀನು ಬಂದು ಅಮ್ಮನವ್ರ ಸಾನ್ನಿಧ್ಯದಲ್ಲಿ ಸಲ್ಲೇಬೇಕು. ಆವಾಗಲೇ ಎಲ್ಲದಕ್ಕೂ ಉತ್ತರ ಸಿಗೋದು. ಕರ್ನಾಟಕದ ಶಕ್ತಿಪೀಠನೇ ಅಂತ ಕರಿಬೋದು. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂಥರ ನಮ್ಮ ನೆಮ್ಮದಿಯ ಪ್ಲೇಸ್ ಅನ್ಬೋದು. ಖುಷಿ ಇರಲಿ, ದುಃಖ ಇರಲಿ, ಏನೇ ಇರಲಿ, ತಾಯಿ ಹತ್ರ ಬಂದು ಎಲ್ಲನ ಡಂಪ್ ಮಾಡಿದ್ರೆ ಮನಸ್ಸು ಒಂಥರ ನೆಮ್ಮದಿಯಾಗಿರ್ತದೆ. ಸೊ ಅದಕ್ಕೋಸ್ಕರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ದರ್ಶನಕ್ಕೆ ತುಂಬ ಕ್ಯೂ ಇದೆ. ಸೊ ಹೊರಗಡೆ ನಿಂತು ಮನಸಾರೆ ಭಕ್ತಿಯಿಂದ ಎಲ್ಲ ಬೇಡ್ಕೊಂಡು ನಿಜವಾಗ್ಲೂ ಮನಸ್ಸು ಒಂಥರ ತಂಪಾಯಿತು. ಸೊ ಯಾ ತುಂಬ ಒಂದು ಡಿವೈನ್ ವೈಬ್ ಇದೆ ಸುತ್ತಮುತ್ತಲೆಲ್ಲ. ಅಮ್ಮನವರು ಇವಾಗ
ಚಾಮುಂಡಿ ಬೆಟ್ಟ ಹತ್ರ ಹೋಗ್ತಾ ಇದ್ದೀವಿ. ನೈಟ್ 7 o'clock ಬಂದು ನೈಟ್ ವ್ಯೂ ನೋಡಿದ್ದಿಲ್ಲ ಅಂತ ಇವಾಗ ಹೋಗ್ತಾ ಇದ್ದೀವಿ. ನಿಮಗೆ ನೈಟ್ ವ್ಯೂನ ತೋರಿಸ್ಕೊಂಬರ್ತೀವಿ, ಮೈಸೂರು ಹೇಗೆ ಕಾಣುತ್ತೆ ನೈಟ್ ವ್ಯೂ ಅಲ್ಲಿ ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ಇವಾಗ 7 o'clock ಎಲ್ಲ ಆನ್ ಮಾಡಿಬಿಡ್ತಾರೆ. ಸೊ ಬನ್ನಿ. ಅದೇ ಹೇಳ್ದಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಇದರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಲೈಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಫುಲ್ಲು ಮೈಸೂರೆಲ್ಲ ಲೈಟಿಂಗ್ಸಲ್ಲೇ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ನಾಳೆ ಆಯುಧ ಸೊ ನಾಳೆ ಆಯುಧ ಪೂಜೆ ಕಳೆದಾದ್ಮೇಲೆ 2ನೇ ತಾರೀಕಲ್ಲಿ ಹೋಗ್ತೀನಿ ಜಂಬೂ ಸವಾರಿಗೆ. ಜಂಬೂ ಸವಾರಿಗೆ ಮೈಸೂರು ನೋಡಿ ಗೈಸ್, ಇದು ಅಗ್ರಹಾರ ಸರ್ಕಲ್ ಬಂದ್ವಿ. ಇದು ಚೆನ್ನಾಗಿ ಮಾಡಿದ್ದಾರೆ, ನಾಟ್ ಬ್ಯಾಡ್. ಇದು ಜಾಮ್ ಆಗ್ಬಿಟ್ಟಲ್ಲ ಗಾಯ್ಸ್, ಏನು ಮಾಡೋದು? ಈ ರೂಟಲ್ಲಿ ಹೋಗೋದ ಬೇಡವಾ? ನೀಟ್ ಬೇರೆ ಹೊಡಿತೈತೆ. ಹಂಗಾರು ಮುಕ್ಕಂ ಪಡ್ಕೊಂಡಾರು ಹೋಗ್ಬಿಡೋ ನಡೀತು. ಸೊ ಇನ್ನೊಂದು ವಿಚಾರ ಏನಂದರೆ, ನಿನ್ನೆ ಬಂದ್ಬಿಟ್ಟು ಚಾಮುಂಡಿ ಬೆಟ್ಟ ನೋಡೋಣ ಅಂತ, ಬಟ್ ಪೊಲೀಸರು ಬಿಟ್ಟಿಲ್ಲ. ಕೋರೆ ಮೇಲೆ ನೀವು ಅಲ್ಲಿ ಹೋಗಂಗಿಲ್ಲ ಅಂತ. ಸೊ ಹಾಗಾಗಿ ನಿನ್ನೆ ಮಿಸ್ ಆಗಿತ್ತಲ್ಲ ಅಂದ್ಬಿಟ್ಟು ಬಂದು 7:30 1 ಗಂಟೆ ಮುಂಚೆನೇ ಬಂದಿದ್ದೀನಿ. ಸೊ ಇವತ್ತು ನೋಡೋಣ ಬನ್ನಿ ಏನಂತಾರೆ. ಬಿಡ್ತಾರ ಬಿಡಲ್ವ? ಆಲ್ಮೋಸ್ಟ್ ಬಿಡ್ತಾರೆ, ಆದರೂ ನೋಡೋಣ ಬನ್ನಿ. ಪರವಾಗಿಲ್ಲ ಗಾಯ್ಸ್, ಇವತ್ತು ಯಾರೂ ಇಲ್ಲ, ಇವತ್ತು ಫ್ರೀ ಬಿಟ್ಟಿದ್ದಾರೆ. ಹೋಗೋಣ ಬನ್ನಿ. ನಮ್ಮ ಹುಡುಗರುಗಳು ಇಲ್ಲೇ ಇದ್ದಾರೆ. ಏನು ಗಾಯ್ಸ್, ಜಸ್ಟ್ ಬಂದ್ರಾ? ನಾನು ಬಂದೆ ಇವಾಗ. ಹೋಗೋಣ. ರೈಟ್, ಹುಡುಗರುಗಳು ಬಂದರು. ಅವರು ಒಂದು ಸ್ವಲ್ಪ ಡ್ರೋನ್ ಶೋ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಸೊ ಅದನ್ನು ನೋಡ್ಕೊಂಡು ಇನ್ಫೋಸಿಸ್ ಕ್ಯಾಂಪಸ್ ಮೈಸೂರಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗಿ ಬಂದ್ರೆ ಇಲ್ಲ. ಮೈಸೂರು ಇನ್ಫೋಸಿಸ್ಗೆ ಹೇಗಿತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದರೆ? ಕೋರುವ ಮುನ್ನ ನಿನಗೆ ವಿಧಾಯ ಕೋರುವೆ ಒಂದು ಸಣ್ಣ ಸಹಾಯ. ನೀನಿರದೆ ಬದುಕಿರಲು ಹೇಳು ಉಪಾಯ. ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ. ಪಾಸಿಂಗ್ ಫೈನಲಿ ಎಲ್ಲಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟ ಹತ್ರ ಬಂದ್ವಿ. ನಾಳೆಗೆ ಎಲ್ಲ ವ್ಯವಸ್ಥೆ ನಡೀತಾ ಇದೆ. ತೇರು ನೋಡಿ, ನೀರೆಲ್ಲ ರೆಡಿ ಆಗ್ತಾ ಇದೆ. ದರ್ಶನ ಎಲ್ಲ ಆಯಿತಾ? ಎಲ್ಲ ಶಾಂತ ರೀತಿಯಿಂದ ಭಕ್ತಿಪೂರ್ವಕವಾಗಿ ಬೇಗ ಆಯಿತು. ಅದೊಂದು ಖುಷಿ. ಮಧು ಏನು ದರ್ಶನಕ್ಕೆ ಹೋಗಲೇಬೇಕು ಅಂತ ಬಂದಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮಾ? ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ನಾನೇನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಚಾಮುಂಡಿ ಬೆಟ್ಟ. ಅಂದರೆ ಲೇಟ್ ಒಂದು 3 months ಆಗಿತ್ತಲ್ಲ? 3 months ಆಗಿದೆ. ಅದೇ ಬೆಟ್ಟದ ಬಂದು ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ. ಅಲ್ಲಿ ಹೋಗಿ ಕ್ಯೂ ನೋಡಿದಾಗ ಸೆನ್ಸ್ ಆಯಿತು ವಿ ಕ್ಯಾನ್ ಗೋ ಇನ್ಸೈಡ್ ಆ್ಯಂಡ್ ದರ್ಶನ ತಗೋಬೋದು ಅಂತ. ಒಳಗಡೆ ಗೊತ್ತಲ್ಲ ಆ ಶಕ್ತಿ, ದಟ್ ಫೀಲ್ ಆಫ್ ಎನರ್ಜಿ ಇಸ್ ಟೋಟಲಿ ಡಿಫ್ರೆಂಟ್. ಅದಕ್ಕೆ ಹೇಳ್ದೆ ನಾನು ಬರಬೇಕಾದ್ರೆ. ಸೊ ಡೇ ಪೂರ್ತಿ ಆಗಿರೋ ಬೇಸರನೆಲ್ಲ ಒಳಗಡೆ ಕಳೆದ್ಬಿಡ್ತು ಅಂತ. ಸೊ ಡಿವೈನ್. ಇವ್ರು ಯಾರು ನಮ್ಮ ಕತ್ತಿ ಹಿಡ್ಕೊಂಡು ಇದ್ದಿದ್ದಾರಲ್ಲ? ಮಹಿಷಾಸುರ ಮರ್ದಿನಿ. ಇವರು ಬಾಸ್ ನೀಟಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಪೇಂಟಿಂಗ್ ಮಾಡ್ಬಿಟ್ಟವ್ರು. ಮಧು ಏನೋ ಹೊಟ್ಟೆ ಸಿಗ್ತಾ ಇದೆ, ಏನಾರು ಇಲ್ಲಿ ಚೆನ್ನಾಗಿದೆಯಾ ಏನಾರು ಅಂತ ಅಂದ. ಸೊ ನಾನು ಅದಕ್ಕೆ ಹೇಳಿದೆ, ನಾವು ಮಟ್ಟಿಸಲ್ಲಿ ಬಂದಾಗ ಎಲ್ಲ ನಾವು ರೆಗ್ಯುಲರಾಗಿ ಕಸ್ಟಮರ್ ಇಲ್ಲಿ ಕಾಫಿ ಟೀ
ಅಂತ ಚೆನ್ನಾಗಿ ಇಟ್ಕೊಡ್ತಾರೆ. ಹಾಂ, ಬ್ರೆಡ್ ಆಮ್ಲೆಟ್ ಸಿಗುತ್ತೆ, ಸೋಡಾ ಸಿಗುತ್ತೆ, ಚೆನ್ನಾಗಿರುತ್ತೆ. ನಿಂಗೇನು ಬೇಕಪ್ಪ? ಏನೇನು ಬೇಕು ಹೇಳು. ಇದೇನೋ ಇದು ಹನಿ ಕೇಕ್ ಇದೆ, ಬ್ರೆಡ್ ಟೋಸ್ಟ್ ಇದೆ, ಏನೇನು ಬೇಕು? ಏನೇನು ಕೊಡ್ಸೋದು? ಬೆಟ್ಟ ಮುಗಿಸ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ಸಮಯ ಈಗ ಒಂದು ಅರೌಂಡ್ 9:40 ಹತ್ತತ್ರ ಇದೆ. ವ್ಯೂ ಪಾಯಿಂಟು ಮೇಜರ್ ಸ್ಪಾಟ್ ಅನ್ಬೋದು. ಈ ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ನೋಡಿಕೊಂಡು ಹೌ ಈಸ್ 2 ಸ್ಪಾಟ್ ಇದ್ದಾವೆ. ಒಂದು ಪೇಯ್ಡ್, ಇದು ಬೈನಾಕುಲರ್ ಥ್ರೂ ನೋಡೋದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಆ್ಯಸ್ ಯೂಶುವಲ್ ಎಲ್ಲರಿಗೂ. ಲೆಟ್ಸ್ ಸಿ. ಇವಾಗ ಬೈನಾಕುಲರ್ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ವಿ ಥಾಟ್ ಆಫ್ ಏನೋ 20 ರೂಪಾಯಿ ಪರ್ ಪರ್ಸನ್ನು ಕೊಟ್ಟು ನೋಡೋಣ ಅಂದ್ಕೊಂಡ್ವಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಹೌದು, ಫಸ್ಟ್ ಟೈಮ್ ನೀನು ಲೈಟಿಂಗ್ ನೋಡಿದ್ದು ಈ ಥರ ಈ ಸ್ಪಾಟಲ್ಲಿ ನಿಂತು ಹಿಂಗೆ ಅನುಭವ ಇತ್ತು. ಪುನೀತ್ ಅವ್ರ ನಿಮ್ಮ ಅನುಭವ? ಚೆನ್ನಾಗಿತ್ತು, ಬಟ್ ಆಫ್ಟರ್ ಲಾಂಗ್ ಇಯರ್ಸ್ ಇವತ್ತು ನೋಡಿದ್ದು. ಯಾಕಂದರೆ ಒಂದು 6 ಇಯರ್ಸ್ ಇಲ್ಲೇ ಇದ್ದೆ. ಆ 6 ಇಯರ್ಸಲ್ಲಿ 1 ಟೈಮ್ 2 ಟೈಮ್ಸ್ ನೋಡಿದ್ವಿ, ಅಂದರೆ ಇಲ್ಲಿ ಬೆಟ್ಟಕ್ಕೆ ಬಂದು. ಬಟ್ ಆಫ್ಟರ್ ಜಾಬಿಗೆ ಸೇರಾದಮೇಲೆ ಇದೇ ಫಸ್ಟ್ ಬಂದು ನೋಡಿ. ಮೊದಲು ಫಸ್ಟ್ ಟೈಮ್ ಅನ್ಸುತ್ತಲ್ಲ? ಹಾಂ, ಫಸ್ಟ್ ಟೈಮ್ ಲೈಟಿಂಗ್ಸ್. ಅದು ನೈಟ್ ಟೈಮಲ್ಲಿ ಬಂದು ಏನು ಬ್ಯಾಡ್ ಲಕ್ ಅಂದರೆ ಲೈಟ್ ಆಫ್ ಆಗ್ತಿದೆ. ಇಟ್ಸ್ ಓಕೆ. ನಾವು ಬರ್ಬೇಕಾದ್ರೆ ಒಂದು ಲುಕ್ಕಲ್ಲಿ ನೋಡ್ಕೊಂಡು ಬಂದ್ವಲ್ಲ, ಹಾಂ, ಇಟ್ ವಾಸ್ ನೈಸ್, ರಿಯಲಿ ಬ್ಯೂಟಿಫುಲ್. ಯಾ, ಬನ್ನಿ ಮುಂದೆ ಪ್ರಯಾಣ ಬೆಳೆಸೋಣ. ಇವಾಗ ನೆಕ್ಸ್ಟು ಡೌನ್ ದ ಹಿಲ್ ಹೋಗ್ತಾ ಇದ್ದೀವಿ. ಸಿಟಿಗೆ ಎಂಟರ್ ಆಗ್ತೀವಿ. ಲೈಟಿಂಗ್ಸ್ ಎಲ್ಲ ಒನ್ ಮೋರ್ ಟೈಮ್ ನೋಡ್ಕೋತೀವಿ. ಇಟ್ ವಾಸ್ ಬ್ಯೂಟಿಫುಲ್. ವರ್ತ್ ಕಮಿಂಗ್ ಟು ಮೈಸೂರು ಇನ್ ದಸರಾ ಡೆಫಿನೆಟ್ಲಿ. ಇಫ್ ಸಮ್ವನ್ ಯಾರಾದರೂ ವಿಲ್ಲಿಂಗ್ ಟು ಕಮ್ ಬರಬೇಕಾದ್ರೆ ಆಗ್ತಾ ಇಲ್ಲ, ಅದು ರೀಸನ್ ಇಟ್ಕೊಂಡ್ಬಿಟ್ಟು ಪ್ಲೀಸ್ ಪುಷ್ ಯೋರ್ ಸೆಲ್ಫ್. ಒನ್ ಟೈಮ್ ಲೈಫಲ್ಲಿ ಒನ್ ಟೈಮ್ ಆದರೂ ದಸರಾಗೆ ಬಂದು ಹೋಗಿ. ಬಾಯ್ಸ್ನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಮೆಂಟ್. ಕಮೆಂಟ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.